ನವರಾತ್ರಿಯನ್ನು ನಾವು 9 ದಿನಗಳ ಕಾಲ ಆಚರಿಸ್ತೇವೆ. 9 ದಿನವೂ ದುರ್ಗಾದೇವಿಯ ಒಂದೊಂದು ರೂಪವನ್ನು ನಾವು ಪೂಜಿಸ್ತೇವೆ. ಅದರಲ್ಲಿ ಮೊದಲನೆಯದು ಶೈಲಪುತ್ರಿ. ಶೈಲ ಅಂದರೆ ಪರ್ವತ, ಪುತ್ರಿ ಅಂದರೆ ಮಗಳು. ಇವಳು ಶೈಲಪುತ್ರಿ ಅಂದರೆ ಪರ್ವತರಾಜ ಹಿಮವಂತನ ಮಗಳು. ಹಿಂದಿನ ಜನ್ಮದಲ್ಲಿ ಈಕೆ ದಕ್ಷರಾಜನ ಮಗಳಾಗಿ ಜನಿಸ್ತಾಳೆ. ಅಷ್ಟೇ ಅಲ್ಲದೆ ಇವಳು ಶಿವನ ಪತ್ನಿಯೂ ಕೂಡ ಆಗಿರ್ತಾಳೆ. ಒಂದೊಮ್ಮೆ ದಕ್ಷ ಮಹಾರಾಜನು ಯಜ್ಞವನ್ನು ಕೈಗೊಂಡಾಗ ಸತಿ ಮತ್ತು ಶಿವನನ್ನು ಯಜ್ಞಕ್ಕೆ ಆಹ್ವಾನಿಸಿರೋದಿಲ್ಲ. ಆದರೂ ಸತಿ ಶಿವನೊಂದಿಗೆ ಯಜ್ಞಕ್ಕೆ ಬರ್ತಾಳೆ. ಆಗ ಆ ಸಂದರ್ಭದಲ್ಲಿ ದಕ್ಷ ಮಹಾರಾಜನು ಶಿವನನ್ನು ಅತಿಯಾಗಿ ಅವಮಾನ ಮಾಡ್ತಾನೆ. ಆ ಅವಮಾನವನ್ನು ಸಹಿಸಲಾಗದೆ ಸತಿಯು ಯಜ್ಞಕ್ಕೆ ಆಹುತಿಯಾಗಿ ತನ್ನ ಪ್ರಾಣವನ್ನು ಬಿಡ್ತಾಳೆ. ಮತ್ತೆ ಶೈಲಪುತ್ರಿಯಾಗಿ ಪುನರ್ಜನ್ಮ ಪಡಿತಾಳೆ. ಹಾಗೆ ಕಠಿಣ ತಪಸ್ಸನ್ನು ಮಾಡಿ ಮತ್ತೆ ಶಿವನನ್ನು ಒಲಿಸ್ಕೊಂಡು ಶಿವನನ್ನೇ ವಿವಾಹವಾಗ್ತಾಳೆ. ಶೈಲಪುತ್ರಿಯ ಶಕ್ತಿ, ಭಕ್ತಿ ಹಾಗೂ ಶ್ರದ್ಧೆಯ ಸಂಕೇತವಾಗಿ ಪೂಜಿಸಲ್ಪಡ್ತಾಳೆ. ಎಲ್ಲರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು.